ನಮಸ್ಕಾರ. ನಮಸ್ಕಾರ. ಹಿಂದೆ ಕೂತ್ಕೊಂಡು ಆಗ್ತಾವ್ರೆ. What is up fam? Hi, so welcome back to my new vlog guys. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಅಂದರೆ ಇವತ್ತು ನಮ್ಮ ಅಮ್ಮ ಗ್ರೇಟಾ ನಮ್ಮ ಅಪ್ಪ ಗ್ರೇಟಾ ಅಂದರೆ ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಅವ್ರದ್ದು ಆಲ್ಮೋಸ್ಟ್ 25-26 ಇಯರ್ಸ್ ಆಯಿತು ಮದುವೆ ಆಗಿ, ಆಯಿತಾ. ಒಬ್ರನ್ನೊಬ್ಬರು ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವತ್ತು ನಾನು ಪ್ರೂವ್ ಮಾಡೋಕ್ಕೆ ಇಲ್ಲಿ ಕೂತಿರೋದು. ಸೊ ಒಬ್ಬೊಬ್ಬರನ್ನೇ ವೆಲ್ಕಮ್ ಮಾಡೋಣ. ರಿಯಾನಾ ಬನ್ನಿ. ಸೊ ನಾವು ಫಸ್ಟ್ ವೆಲ್ಕಮ್ ಮಾಡ್ತೀವಿ ರಿಯಾನಾ ಅವ್ರನ್ನ, ನಮ್ಮ ಅಮ್ಮ. ಅಮ್ಮ ಅಮ್ಮ ನೀ ನನ್ನ ಅಮ್ಮ, ನಿನ್ನ ಬಿಟ್ಟು ನನಗೇನಿಲ್ಲಮ್ಮ. ಓಕೆ, ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನಮ್ಮ ಅಪ್ಪ, ಇವರ ಗಂಡ. ಪಾಪ ಬನ್ನಿ. ನಮ್ಮ ಪತಿ ದೇವರು, ಯಜಮಾನರು. ಓಕೆ, ಸೊ ನಮ್ಮ ಅಪ್ಪನೇ ಬಂದಿದ್ದಾರೆ. ನಮಸ್ಕಾರನಾ? ನಮಸ್ಕಾರ. ನಮ್ಮ ಸಂಸಾರ ಆನಂದ ಸಾಗರ. ನಮಸ್ಕಾರ. ಓಕೆ, ಸೊ ಈಗ ತುಂಬ ಸಿಂಪಲ್ ಇದೆ, ಆಯಿತಾ. ಈಗ ನಿಮ್ಮಿಬ್ಬರಿಗೂ ಒಂದು ಆಸೆ ಇರುತ್ತಲ್ವಾ, ನನ್ನ ಹೆಂಡತಿ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ, ನನ್ನ ಗಂಡ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, 26 ವರ್ಷ ಆಗಿದೆ, ನನ್ನ ಇಷ್ಟ ಕಷ್ಟಗಳು ಗೊತ್ತಾ ಅನ್ನೋದೆಲ್ಲ ಇರುತ್ತಲ್ಲ. ಇದೆಯಾ? ಓಕೆ, ಇದೆ ಅವ್ರಿಗಿಲ್ಲ ಅಂದರೂ ಇದೆ. ಈಗ ಸಿಂಪಲ್ ಏನಿಲ್ಲ, ನಾನು ನಮ್ಮ ಅಪ್ಪನ ಕೂರಿಸ್ತೀನಿ, ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ. ನಮ್ಮ ಅಪ್ಪನ ಕೂರಿಸ್ತೀನಿ, ನಮ್ಮ ಅಪ್ಪಗೆ ನಾನು ಅವರ ಫೇವ್ರೆಟ್ ಕಲರ್ ಏನು ಅಂತ ಕೇಳ್ತೀನಿ. ಆಮೇಲೆ ನಮ್ಮ ಅಮ್ಮನ ಕರಿತೀನಿ. ಆಮೇಲೆ ಅವರು ಕರೆಕ್ಟಾಗಿ ಆನ್ಸರ್ ಕೊಟ್ಟರು ಅಂದರೆ ಸೊ ನಮ್ಮ ಅಮ್ಮಗೆ 1 ಪಾಯಿಂಟು. ನಮ್ಮ ಅಮ್ಮಗೆ ನಾನು ಕೇಳ್ತೀನಿ ಅವ್ರ ಫೇವ್ರೆಟ್ ಕಲರ್ನ, ನಮ್ಮ ಅಪ್ಪನೂ ಸೇಮ್ ಕಲರ್ ಹೇಳಿದ್ರು ಅಂದರೆ ನಮ್ಮ ಅಪ್ಪ 1 ಪಾಯಿಂಟು. ಈ ಥರ ನಾನು 10 ಕ್ವಶನ್ ಕೇಳ್ತೀನಿ, ಜಾಸ್ತಿ ಕೇಳಲ್ಲ. 10 ಕ್ವಶನಲ್ಲಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವರು ದ ಬೆಸ್ಟ್ ಕಪಲ್, ಐ ಮೀನ್ ದ ಬೆಸ್ಟ್ ಪರ್ಸನ್ ಇನ್ ದ ರಿಲೇಷನ್ಶಿಪ್. ಯಾರು ಕಮ್ಮಿ ಮಾರ್ಕ್ಸ್ ತಗೋತಾರೆ ಅವ್ರಿಗೆ ಆ ಆಪೋಸಿಟ್ ಪರ್ಸನ್ನು ಈ ಗ್ಲೌಸ್ ಹಾಕೊಂಡು ಮೂತಿಗೆ ದಬ ಅಂತ ಹೊಡಿಬೋದು. ನೋಡಿ, ಇವರೇ ಸೋಲೋದು ಅಂತ ಫಿಕ್ಸ್ ಆಗ್ಬಿಟ್ಟವ್ರು ನಮ್ಮ ಅಮ್ಮ, ಆಯಿತಾ. ಒಟ್ಟಿನಲ್ಲಿ ಎಷ್ಟು ಪಾಯಿಂಟ್ ಸೋತಿದ್ರೆ ಅಷ್ಟು ಪಾಯಿಂಟ್ ಹೊಡಿಬೋದು, ದಬ್ ಅಂತ. ಓಕೆನಾ? ರೆಡಿನಾ ನೀವು? ರೆಡಿ. ನೀವು ರೆಡಿನಾ? ಸೊ ಫಸ್ಟ್ ಯಾರು ಕೂತ್ಕೋತೀರಾ ಇಲ್ಲಿ? ಅವಳೇ ಕೂತ್ಕೊಳ್ಳಿ. ಇಲ್ಲ ಫಸ್ಟ್ ಲೇಡೀಸ್ ಫಸ್ಟ್ ಅಂತ ಯಾವಾಗಲೂ ಅವರೇ ಹೇಳ್ತಾ ಇದ್ದಾರೆ, ಲೇಡೀಸ್ ಫಸ್ಟ್. ಓಕೆ, ಲೇಡೀಸ್ ಫಸ್ಟ್. ಸೊ ಈಗ ನಾನು 2 ಕ್ವಶನ್ ಕೇಳ್ತೀನಿ, ನಿಮ್ಮ ಫೇವ್ರೇಟು ಅವ್ರ ಫೇವ್ರೇಟು ಎರಡು ಈಗಲೇ ಆನ್ಸರ್ ಮಾಡಬೇಕು. ನಮ್ಮ ಮನೇಲಿ ನಿಮ್ಮ ಫೇವ್ರೆಟ್ ವಸ್ತು ಯಾವುದು? ಫೇವ್ರೆಟ್ ಥಿಂಗ್ ನಮ್ಮ ಮನೇಲಿ ಇಡೀ ಥಿಂಗ್ ವಸ್ತು ತುಂಬ ಇಷ್ಟಪಟ್ಟು ತೊಗೊಂಡಿರೋದು ನೀವು, ಇಲ್ಲ ನಿಮ್ಗೆ ತುಂಬ ಇಷ್ಟ ಇರೋ ವಸ್ತು, ಐಟಮ್, ಒನ್ ಐಟಮ್. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಯಾವ್ದಾದ್ರು ಒಂದು ಐಟಮ್. ಟಿವಿನಾ? ನಿಮ್ಮ ಹಸ್ಬೆಂಡ್ಗೆ ಒಂದು ಫೇವ್ರೆಟ್ ವಸ್ತು ಯಾವುದು ಇಡೀ ಮನೇಲಿ? ಅವ್ರಿಗೆ ಫೇವ್ರೆಟ್ ಯಾವುದು? ಟಿವಿನಾ? ಸೊ 2 ಆನ್ಸರ್ ಟಿವಿ ಕೊಟ್ಟಿದ್ದಾರೆ. ಇವ್ರಿಗೂ ಇಷ್ಟ, ಅವ್ರಿಗೂ ಟಿವಿ ಇಷ್ಟ ಅಂತ. ಓಕೆ, ನೀವು ಯಾವ ಸ್ಕೂಲ್ ಓದಿದ್ದು? ಅಂದರೆ ನಿಮ್ಮ 10th ಸ್ಟ್ಯಾಂಡರ್ಡ್ ಯಾವ ಸ್ಕೂಲಲ್ಲಿ ಓದಿದ್ದು? ನಾನು ಇದು ಕಮ್ಮನಹಳ್ಳಿ. Women. SDA ಇಂಗ್ಲೀಷ್ ಹೈಸ್ಕೂಲ್. ನಿಮ್ಮ ಹಸ್ಬೆಂಡ್ 10th ಯಾವ ಸ್ಕೂಲಲ್ಲಿ ಓದಿದ್ದು? ಅವ್ರ ಊರಲ್ಲಿ ಬಸವೇಶ್ವರ ಕಾಲೇಜು. ಓಕೆ, ಬಸವೇಶ್ವರ ಕಾಲೇಜು. ಸ್ಕೂಲು ಕಾಲೇಜ್ ಎರಡು ಒಂದೇನಾ? ಎರಡು ಒಂದೇ. ಓಕೆ, ನೆಕ್ಸ್ಟು ಯಾವ ಇಯರಲ್ಲಿ ನೀವು ಮದುವೆ ಆಗಿದ್ದು? 1996. ಈಗ ಅವರು ಯಾವ ಕಲರ್ ಶರ್ಟ್ ಹಾಕೊಂಡಿದ್ದಾರೆ? ಶರ್ಟ್ ಬ್ಲೂ. ಪಕ್ಕನಾ? ಡಾರ್ಕ್ ಬ್ಲೂ ವಿತ್ ಬ್ಲ್ಯಾಕ್ ಮಿಕ್ಸ್ ಇದೆ, ಫ್ಲವರ್. ಓಕೆ, ಯಾವ ಕಲರ್ ಶೂಸ್ ಹಾಕೊಂಡಿದ್ದಾರೆ? ಗ್ರೀನ್ ಆ್ಯಂಡ್ ವೈಟ್. ಪಕ್ಕನಾ? ಗ್ರೀನ್ ಆ್ಯಂಡ್ ವೈಟ್. ಓಕೆ, ನಿಮ್ಮ ಹಸ್ಬೆಂಡ್ ಅವರ ಒನ್ ಆಫ್ ದ ಬೆಸ್ಟ್ ಇಯರ್ ಅಂದರೆ ಆ ಇಯರ್ ಬೆಸ್ಟು ಅಂತ ಅವ್ರು ಅನ್ಕೋತಾರಲ್ಲ, ನಿಮ್ಮ ಪ್ರಕಾರ ಯಾವ್ದು ಅನಿಸುತ್ತೆ? ಯಾವ ಇಯರ್? 2001, 2, 3, 4 ಯಾವ ಇಯರ್ ಅನಿಸುತ್ತೆ ಬೆಸ್ಟ್ ಇಯರ್? ಇಸ್ ದಿಸ್ ಇಯರ್. ನಿಮ್ಮ ಹಸ್ಬೆಂಡ್ ಪ್ರಕಾರ? ನಮ್ಮ ಹಸ್ಬೆಂಡ್ ಪ್ರಕಾರ ಅವ್ರ ಫೇವ್ರೇಟು 2024, 2023. ನಿಮ್ಮ ಲೈಫಲ್ಲಿ ಬೆಸ್ಟ್ ಇಯರ್ ಯಾವುದು? ನನ್ನ ಲೈಫ್ ಬೆಸ್ಟ್ ಇಯರ್ ಇದೆ 2023. ಓಕೆ, ಮತ್ತು ನಿಮಗೆ ಫೇವ್ರೆಟ್ ಕಿಡ್ ಯಾವುದು? 3 ಜನರಲ್ಲಿ ಫೇವ್ರೆಟ್ ಯಾರು? ಹೇಳ್ಬೇಕು, ಆನೆಸ್ಟಾಗಿ ಹೇಳಬೇಕು, ಬೇಗ ಹೇಳಬೇಕು. ನನಗೆ ಫೇವ್ರೆಟ್ 3.
ಒಂದಂತ ಹೇಳಕ್ಕಾಗಲ್ಲ. ಒಂದು ಹೇಳ್ಬೇಕು ಬೇಗ. ಇಲ್ಲಿ ಮೂರ್ ಜನ ನಾವು 3 ಜನ ಮುಂದೆನೇ ಇದೀವಿ, ಅದಕ್ಕೆ ಹೋಗ್ಬಿಡ್ತಾರೆ ನಾವು. ಇಲ್ಲ ಒಂದು ಫೇವ್ರೆಟ್ ಟುಮ್ ಟುಮ್ ಫೇವ್ರೆಟ್ ಕಿಡ್. ಓಕೆ, ನಿಮ್ಮ ಹಸ್ಬೆಂಡ್ಗೆ ಯಾರು ಫೇವ್ರೆಟ್ ಕಿಡ್? ನಮ್ಮ ಯಜಮಾನ್ರಿಗೆ ನೀನು. ಹೌದಾ? ಸೋನು ನಾನಾ ಸೋನುನಾ? ಇಬ್ರು. ಒಂದು ನಿಮ್ಮ ಹಸ್ಬೆಂಡ್ಗೆ ಯಾರು ಫೇವ್ರೆಟ್? ನಾನಾ ಸೋನುನಾ ಸಾಯಿಲ್ಲ? ಸೋನು. ನಾನು ಮಧ್ಯದವನಾಗಿ ಹುಟ್ಟಲೇಬಾರ್ದು. ಅಮ್ಮಂಗೆ ಚಿಕ್ಕ ಮಗ, ಅಪ್ಪಂಗೆ ದೊಡ್ಡ ಮಗಳು, ನಾನು ಏನಕ್ಕೆ ಇರೋದು? ಓಕೆ, ನೆಕ್ಸ್ಟ್. ಆಯ್ತು. ನಿಮ್ಮ ಬೆಸ್ಟ್ ಫ್ರೆಂಡ್, 3 ಜನ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ. 3 ಜನ ಸ್ಕೂಲ್ ಫ್ರೆಂಡ್ಸಾ ಇಲ್ಲ? ಆಯ್ತು, ಒಂದು ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ. ನಿಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಫ್ರೆಂಡ್. ನನ್ನ ಲೈಫಲ್ಲಿ ಬೆಸ್ಟ್ ಫ್ರೆಂಡು ಅದೇ ಎಲ್ಲ ಶೇರ್ ಮಾಡ್ಕೊಳ್ಳೋದು ಎಲ್ಲ ಬೆಸ್ಟ್ ಫ್ರೆಂಡ್ ದೀಪುನೇ. ನಿಮ್ಮ ಹಸ್ಬೆಂಡ್ ಲೈಫಲ್ಲಿ ಅವರ ಬೆಸ್ಟ್ ಫ್ರೆಂಡ್ ಯಾರು? ನಾನು. ನೀವಾ? ಓಕೆ. ನಿಮ್ಮ ಡ್ರೀಮ್ ಏನು ಇವಾಗ, ಈ ಮೂಮೆಂಟ್ಗೆ? ಅಂದರೆ ದಿಸ್ ಲೆಫ್ಟ್ ಔಟ್ ಲೈಫ್ ಅಂದರೆ ನಮಗೂ ಒಂದು ಸಣ್ಣ ಚಿಕ್ಕದಾಗ ಒಂದು ಮನೆ ಮಾಡಬೇಕು. ನಿಮ್ಮ ಗಂಡನ ಡ್ರೀಮ್ ಏನು ಅನಿಸುತ್ತೆ? ಅವ್ರಿಗೂ ಅದೇ, ನಾವೊಂದು ಮನೆ ಮಾಡಬೇಕು. ಓಕೆ. ನಿಮ್ಮ ಪ್ರಕಾರ ನಿಮ್ಮ ಡ್ರೀಮ್ ಪ್ಲೇಸ್ ಯಾವುದು? ನನ್ನ ಪ್ರಕಾರ ನನ್ನ ಡ್ರೀಮ್ ಪ್ಲೇಸ್ ಅಲ್ಲೇ ಇರಕ್ಕ. ನಿಮ್ಮ ಡ್ರೀಮ್ ಪ್ಲೇಸ್ ಯಾವುದು? ಇಲ್ಲಿಗೆ ಹೋಗಬೇಕು ಅನ್ನೋ ಡ್ರೀಮ್? ದುಬೈ ಡ್ರೀಮ್ ಪ್ಲೇಸು. ನಿಮ್ಮ ಹಸ್ಬೆಂಡ್ ಡ್ರೀಮ್ ಪ್ಲೇಸ್ ಯಾವುದು? ಬಾಗಲಕೋಟೆ. ಹಾಂ, ಅವ್ರ ಊರು. ನಿಮ್ಮ ಹಸ್ಬೆಂಡ್ ಡ್ರೀಮ್ ಪ್ಲೇಸು. ಗೈಸು, ಈಗ ನಮ್ಮ ಅಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದಾರೆ. ನಾವು ಅಪ್ಪಂಗೆ ಕರೆದ್ಬಿಟ್ಟು ಸೇಮ್ ಇವ್ರದ್ದು ಅವ್ರದ್ದು ಆನ್ಸರ್ ಕೇಳೋಣ. ಲೆಟ್ಸ್ ಸಿ ಯಾರು ಸೇಮ್ ಜಾಸ್ತಿ ಪಾಯಿಂಟ್ನ ಗೆಲ್ತಾರೆ ಅಂತ. ಈಗ ನಾವು ಅಪ್ಪನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಗೇಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ಅನಿಸುತ್ತೆ, ಸೋಲ್ತೀರಾ ಗೆಲ್ತೀರಾ? ನಾನು ಯಾವಾಗಲೂ ಗೆದ್ದೆ ಗೆಲ್ತೀರಾ. ಓಕೆ. ಅಂದರೆ ನೀವು ಹೆಂಡತಿ ಸೋಲ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೋಡಿ, ಸೋಲು ಗೆಲ್ಲುತ್ತೆ. ನಿಮ್ಮ ಹೆಂಡತಿ ಸೋಲ್ಲಿ ಅಂತ ಅಂದರೆ ನೀವು ಹೆಂಡತಿನ ಸೋಲ್ಸಕ್ಕೆ ರೆಡಿ ಇದ್ದೀರಾ? ಹಂಗೇನಿಲ್ಲ. ದ ನೇಷನ್ ವಾಂಟ್ಸ್ ಟು ನೋ ದ ಆನ್ಸರ್. ಓಕೆ. ಕ್ವಶನ್ಗೆ ಬರೋಣ. ಫಸ್ಟ್ ಕ್ವಶನ್ನು, ನಿಮ್ಮ ಹೆಂಡತಿಗೆ ಇಡೀ ಮನೆಯಲ್ಲಿ ಫೇವ್ರೆಟ್ ವಸ್ತು ಯಾವುದು ಅನ್ಸುತ್ತೆ? ವಸ್ತು ಗೋಲ್ಡ್ ವಸ್ತುಗಳು, ಇಂಡಿಯನ್ ಗೋಲ್ಡ್. ಓಕೆ, ಐಟಮ್. ಅದೇ ಐಟಮ್, ಗೋಲ್ಡ್ ಐಟಮ್. ನಿಮ್ಮ ಫೇವ್ರೆಟ್ ವಸ್ತು ಯಾವುದು? ನನ್ನ ಫೇವ್ರೇಟಾ ವಸ್ತುನಾ? ಟಿವಿ ಒಳ್ಳೆ ಟಿವಿ ಇದ್ರೆ ಸಾಕು. ಟಿವಿ. ಓಕೆ. ಸೊ ಸೂಪರು. 0-1. ವೆರಿ ಗುಡ್. ಓಕೆ. ನೀವು ಯಾವ ಸ್ಕೂಲಲ್ಲಿ 10th ಓದಿದ್ದು? ನಾನು ಬಾಗಲಕೋಟೆ BB ಬಸವೇಶ್ವರ ಕಾಲೇಜ್. ಓಕೆ. ಅದರಲ್ಲಿ. ನಿಮ್ಮ ಹೆಂಡತಿ ಯಾವ ಸ್ಕೂಲಲ್ಲಿ 10th ಮುಗಿಸಿದ್ದು? ಅದು ಬಂದು ಮಲ್ಲೇಶ್ವರಮಲ್ಲಿ ಎಂಥದ್ದು 18 ಕ್ಲಾಸ್. ಓಕೆ, ಸೂಪರ್. ನೆಕ್ಸ್ಟು, ಯಾವ ಇಯರಲ್ಲಿ ನೀವು ಮದುವೆ ಆಗಿದ್ದು? 96ಅಲ್ಲಿ. ಸೂಪರ್. ಈಗ ನಿಮ್ಮ ಹೆಂಡತಿ ಯಾವ ಕಲರ್ ಬಟ್ಟೆ ಹಾಕಿದ್ದಾರೆ? ಇವಾಗ ಹಾಕಿದ್ದೀರಾ? ಮಿಕ್ಸ್ ಇದೆ ಅದು. ಒಂದು ಕಲರ್ ರೆಡ್ಡು ಮಿಕ್ಸ್, ಕಾಫಿ ಕಲರು, ವೈಟು ಎಲ್ಲ ಮಿಕ್ಸ್ ಇದೆ ಅದು. ಹೌದಾ? ಸರಿ, ನೋಟ್ ಮಾಡ್ಕೊಂಡಿರಿ. ನಿಮ್ಮ ಹೆಂಡತಿ ಯಾವ ಕಲರ್ ಇಯರಿಂಗ್ ಹಾಕೊಂಡಿದ್ದಾರೆ ಇವಾಗ? ಅದು ಬಂದು ಇಲ್ಲಿದೆ ನೋಡಿ, ಈ ಥರದ್ದು. ಗೋಲ್ಡ್ ಕಲರ್? ಗೋಲ್ಡ್ ಅಲ್ಲ ಅದು. ಮತ್ತೆ ಅದೇ ನಮಗೆ ಕನ್ಫ್ಯೂಸ್ ಮಾಡ್ಬಿಡಿ. ಒಂದು ಕಲರ್ ಹೇಳಿ. ಗೋಲ್ಡ್ ಅಲ್ಲ ಅದು. ಇವಾಗ ಮೆಟಲ್ ಗೋಲ್ಡ್ ಥರ ಬಂದಿದ್ದಲ್ಲ, ಏನಂತಾರೆ, ಮೆಟಲ್ ಥರ. ಯಾವ ಕಲರ್ ಶೂಸ್ ಹಾಕೊಂಬಂದಿದ್ರು? ಶೂಸೋ ಚಪ್ಪಲಿ ಹಾಕೊಂಬಂದಿದ್ರು ಮಮ್ಮಿನ? ಹಾಂ. ಇವಾಗ ಅದೇ ವೈಟ್ ಬೆಲ್ಟ್ ಥರ ಇರೋದು. ವೈಟ್ ಬೆಲ್ಟ್? ಅಲ್ಲಲ್ಲ, ಇದು ಅದೇನಪ್ಪ ಇಲ್ಲಿದೆ ನೋಡಿ, ಇದು ಏನು ಕಲರ್ ಅಂತ ಹೇಳಿ. ಇದು ವುಡ್ ಕಲರ್. ವುಡ್ ಟೈಪ್ ಇದೆ ಅದು. ವುಡ್ ಟೈಪಲ್ಲಿ ನಮಗೆ ಕನ್ಫ್ಯೂಸ್ ಮಾಡ್ತವ್ರ ನಾ ಅಪ್ಪ. ಒಂದು ಕಲರ್ ಹೇಳಿ. ಕಲರ್? ಹಾಂ, ಅದೇ ಗೋಲ್ಡ್ ಮಿಕ್ಸ್. ಗೋಲ್ಡ್ ಮಿಕ್ಸ್ ಎಲ್ಲ ಗೊತ್ತಿಲ್ಲ ಅಂತಲ್ಲ. ಹಾಂ. ಇದಕ್ಕೇನು ಜಾಸ್ತಿ ಯಾವ ಕಲರ್ ಇದೆ? ಇಲ್ಲಿದೆ ನೋಡಪ್ಪ, ಇದಕ್ಕೇನು ಕಲರ್ ಅಂತಾರೆ? ಈ ಕಲರಾ? ಇಲ್ಲಿದೆ ನೋಡಿ, ಏನು ಕಲರ್ ಅಂತಾರೆ ಇದಕ್ಕೆ? ಯಾವುದು ಈ ಮಧ್ಯದಲ್ಲಿ ಇದೆಯಲ್ಲ ಇದಾ? ಇಲ್ಲ, ಹಾಂ, ಇದು ಮಿಕ್ಸ್ ಇದೆ. ಸಿ ಕಲರ್. ಎಲ್ಲೋ ಮತ್ತೆ ಇದ್ರ ಥರ ಲೈಟ್. ಆಯಿತು, ಎಲ್ಲೋ ಮತ್ತೆ ಲೈಟ್ ಮಿಕ್ಸ್ ಅಂತೆ. ನೆಕ್ಸ್ಟು, ನಿಮ್ಮ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಇಯರ್ ಯಾವುದು? ಬೆಸ್ಟ್ ಇಯರ್ ಇಡೀ ಲೈಫಲ್ಲಿ ಬೆಸ್ಟ್ ಇಯರ್ ಅಂದರೆ ಯಾವುದು? ನಮ್ಮ ಸೋನು ಹುಟ್ಟಿದ ದಿವಸ 1997. ನಿಮ್ಮ ಹೆಂಡತಿಗೆ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಇಯರ್? ನನ್ನ ಹೆಂಡತಿಗ? ನಿಮ್ಮ ಹೆಂಡತಿಗೇನೆ, ಅವ್ರ ಬಗ್ಗೆನೇ ಕೇಳ್ತಾ ಇರೋದು. ಇನ್ಯಾರ ಹೆಂಡತಿ ಬಗ್ಗೆ ಕೇಳೋಣ ಹೇಳಿ. ನಿಮ್ಮ ಹೆಂಡತಿ? ಅವ್ರಿಗೆ ಅಷ್ಟೇ, ನಮ್ಮ ಸೋನು ಹುಟ್ಟಿದ ಮೇಲೆ ಭಾಳ ಖುಷಿ ಆಯ್ತು. ಹೌದಾ? ಓಕೆ. ನಿಮ್ಮ ಈಗ ನೋಡಿ, ಮಮ್ಮಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಆಯಿತಾ? ನೀವು ಇದಕ್ಕೆ ಆನೆಸ್ಟಾಗಿ ಆನ್ಸರ್ ಮಾಡಬೇಕು. ನಿಮ್ಮ ಫೇವ್ರೆಟ್ ಕಿಡ್ ಯಾವುದು? ನಾನಾ, ಸಾಯಿಲಾ, ಸೋನುನಾ? ನಿಮ್ಮ ಫೇವ್ರೆಟ್?
ಆನೆಸ್ಟ್ ಆಗಿರ್ಬೇಕು, ನಾ ಎದುರ್ಕೊಳ್ಳೋದಿಲ್ಲ. ನಮ್ಮ ಸೋನನೇ ಇನ್ಯಾರು. ಸೂಪರ್. ನಿಮ್ಮ ವೈಫ್ ಫೇವ್ರೇಟ್ ಯಾರು? ಸಾಯಿಲು. ಏನು ಕಾನ್ಫಿಡೆಂಟ್ ಆಗಿ ನಗುವುದೋ ಅಳುವುದೋ ನೀವೇ ಹೇಳಿ. ನೋಡಿ ಹಿಂದೆ ಕೂತ್ಕೊಂಡು ನಗ್ತವ್ರೆ. ನಾನು ಏನಕ್ಕೆ ಬದುಕಿದ್ದೀನಿ ಗೈಸ್ ಈ ಮನೆ? ಯಾರಿಗೂ ಫೇವ್ರೇಟ್ ಇಲ್ವಾ? ಆದ್ರೂ ಅವ್ರಿಬ್ರು ಅನ್ಕೋತಾರೆ ನಾವು ಅಪ್ಪ ಅಮ್ಮ ಪ್ರಕಾರ ಅಪ್ಪ ಅಮ್ಮಗೆ ನಾನೇ ಇಷ್ಟ ಅನ್ನೋ ಥರ ಆಡ್ತಾರೆ. ನೋಡಿ ಆನ್ ಫೇಸ್ ಮಕ್ಕೊಡ್ದಂಗೆ ಹೇಳಿದ್ರು. ತೋಳ್ರಪ್ಪ. ಆಯ್ತು ಬೇಡ ಕವರಪ್ಪೇ ಬೇಡ. ನಾನು ಇನ್ನೂ ಅದರಿಂದ ಆಚೆನೇ ಬಂದಿಲ್ಲ. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ. ಒಂದು ಲೈಫಲ್ಲೇ ಒಂದು ಬೆಸ್ಟ್ ಫ್ರೆಂಡ್. ಇನ್ನೇನು ನಮ್ಮ ರಿಯಾನ ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲ ಅವಳೆ. ನಿಮ್ಮ ವೈಫ್ ಒಂದು ಬೆಸ್ಟ್ ಫ್ರೆಂಡ್, ಇಡೀ ಲೈಫ್ ಬೆಸ್ಟ್ ಫ್ರೆಂಡ್ ಲೈಫಲ್ಲಿ ಫುಲ್ಲಾ. ಈಗ ನಾನಂತೂ ಫಸ್ಟ್ ಅನ್ಕೊಂತಾಳೆ, ಇನ್ಯಾರು ಹೇಳ್ತಾರೆ ನಾನೇ ಯಾವಾಗಲೂ ಜೊತೆಗಿರೋದು ನಾನೇ. ಒಂದು ಬೆಸ್ಟ್ ಫ್ರೆಂಡ್ ನೀವಾ? ನಾನೇ ಇನ್ಯಾರು. ಓಕೆ, ನಿಮ್ಮ ಡ್ರೀಮ್ ಏನು? ಲಾಸ್ಟ್ ಡ್ರೀಮ್. ಈಗ ನಿಮ್ಮ ಡ್ರೀಮ್, ಈಗ ಸದ್ಯಕ್ಕೆ ನಿಮ್ಮ ಡ್ರೀಮ್ ಏನು? ನಿಮ್ಮ ಡ್ರೀಮ್ ಇರೋದು ಫಸ್ಟ್ ಮನೆ ಕಟ್ಬೇಕು ಚೆನ್ನಾಗಿ. ಓಕೆ, ನಿಮ್ಮ ವೈಫ್ದು ಡ್ರೀಮ್ ಏನು ಅನ್ಸುತ್ತೆ? ಅವಳು ಅದೇ ಆಸೆ ಪಡೋದು. ಏನು? ಅದು ಫಸ್ಟ್ ಮನೆ ಕಟ್ಟಬೇಕು. ನಿಮ್ಮ ಡ್ರೀಮ್ ಪ್ಲೇಸ್ ಯಾವುದು? ನಮ್ಮೂರು ಬಾಗಲಕೋಟೆ. ನಿಮ್ಮ ವೈಫ್ ಡ್ರೀಮ್ ಪ್ಲೇಸ್? ಅವಳು ಬೆಂಗಳೂರೇ ಇಷ್ಟಪಡೋದು, ಇನ್ನೇನಿಲ್ಲ. ಓಕೆ ಗೈಸ್, ಈಗ ಆನ್ಸರ್ಗಳನ್ನ ನಾವು ಟ್ಯಾಲಿ ಮಾಡಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದರೆ, ಯಾರು ಜಾಸ್ತಿ ಆನ್ಸರ್ ಮಾಡಿದ್ರು ಅಂತ ಡಿಸೈಡ್ ಮಾಡಿ ವಿನ್ನರ್ನ ಅನೌನ್ಸ್ ಮಾಡಿ ಬಾಕ್ಸಿಂಗ್ ಗ್ಲೌಸಲ್ಲಿ ಬಾಕ್ಸಿಂಗ್ ಮಾಡೋಣ. ಗೈಸ್, ನಮ್ಮ ಹಾಕೊಂಡು ಬಂದಿರೋ ಚಪ್ಪಲಿ ಇದು. ಸೊ ಇದಕ್ಕೆ ಎಷ್ಟು ಕೊಡೋದ ನೋವು ಕೊಡೋದ ಗೊತ್ತಾಗ್ತಾ ಇಲ್ಲ. ನೋಡಿ ಕರೆಕ್ಟಾಗಿ ತೋರಿಸಿದ್ದಾರೆ. ಹೋಗ್ಲಿ ಸ್ವಲ್ಪ ಪಾಪ. ಓಕೆ ಪಾಪ, ಇದ್ದಿದ್ದೇ ಐತಲ್ಲಿ ಪಾಪ ಬೇರೆ. ಇದು ನಮ್ಮ ಅಮ್ಮ ಹಾಕೊಂಡ್ಬಂದಿರೋ ಬಟ್ಟೆ. ಇದು ಮಿಕ್ಸ್ ವೈಟು ಹೇಳಿದ್ರ ವೈಟ್ ಎಲ್ಲ? ವೈಟು ಎಲ್ಲ ಮಿಕ್ಸ್. ಮಾಮ್ ವೈಟ್ ಮೆರೂನ್ ರೆಡ್. ಓ ಸೂಪರ್, ಪ್ರತಿಯೊಂದು ಕಲರ್ ಹೇಳಿದ್ದಾರೆ. ನೈಸ್. ಇಲ್ಲ 10th ಇಲ್ಲ ಪಾಪ PU ಸ್ಕೂಲ್ ಇರಮ್ಮ 10th ನೀನು 8ನೇ ಕ್ಲಾಸಿಗೆ ನೀನು ಹಚ್ಬಿಟ್ಟು ನಿಮ್ಮ ಮಲ್ಲೇಶ್ವರಂ ತಾನೇ ಬರ್ತಾ ಇದ್ದೆ. ಸ್ಕೂಲ್ SLC ಲಾಸ್ಟ್ ಮಲ್ಲೇಶ್ವರಂ ಓದಿದ್ದು. ಸ್ಕೂಲ್ ಕೇಳಿದ್ ನಾವು. ನೀನ್ ತಲೆ ಮೇಲೆ ಹೊಡ್ಲೆ ನಾನೇ ಕರ್ಕೊಂಡೋಗಿ ಬಿಡ್ತಿದ್ದೆ. ಹೌದು, ಯಾವ ಸ್ಕೂಲ್ ಓದಿದಂತ ಗೊತ್ತಿಲ್ಲ. ಸ್ಕೂಲ್ ಬೇರೆ ಯಾರು ಹೇಳಿದ್ರಿ? ಆಮೇಲೆ ಶಿಫ್ಟ್ ಆದ್ಮೇಲೆ 10th ಮಾತ್ರ SLC ಅಲ್ಲಿ ಓದಿದ್ದು. ಡ್ಯಾಡಿ ಕರೆಕ್ಟ್, ಮತ್ತೆ ನಾನು ಹೇಳಿದ್ರು ಡ್ಯಾಡಿ ಕರೆಕ್ಟ್ ಅಂತ. 10th ಮಾತ್ರ ನಾನು ಇನ್ನೇನ್ ಕ್ವಶನ್ ಏನು ಸ್ಕೂಲ್ ಟೆಂತ್ ಅಂತ ಮೆನ್ಷನ್ ಮಾಡೋನು, ಮೆನ್ಷನ್ ಮಾಡೋನೆ. ರಾಂಗ್ ಮಮ್ಮಿ ಡ್ಯಾಡಿ 1 ಪಾಯಿಂಟ್. ಇದೇಂತ ಗೇಮ್ ಗೈಸ್ ಇದು? ಯಾವ ಇಯರ್ ಮದ್ವೆ ಆಗಿದ್ದು ನೀವು ಹೇಳಿದ್ದು? 96. ನೀವು ಪಕ್ಕನಾ? ಕೇಳಲ್ಲ ಇದೆ ಇದೆಯಲ್ಲ. ಓಕೆ, ಶರ್ಟ್ ಕಲರ್ ಬ್ಲೂ ಅಂತ ಹೇಳಿದ್ರಿ. ಬ್ಲೂನೇ ಹಾಕಿದ್ದಾರೆ, ಕರೆಕ್ಟ್ ಆಗಿದೆ. ನೀವು ವೈಟ್ ಅಂಡ್ ಅದು ಅಂತ ಹೇಳಿದ್ರಿ. ಸೂಪರ್. ಚಪ್ಪಲಿ ಕಲರ್ ಇಬ್ರು, ಶೂಸ್ ಕಲರ್ ಇಬ್ರು ಕರೆಕ್ಟ್ ಆಗಿ ಹೇಳಿದ್ದೀರಾ. ಓಕೆ, ಅಂಡ್ ಬೆಸ್ಟ್ ಪಾರ್ಟು ಇಬ್ರು ಕರೆಕ್ಟ್ ಆಗಿ ಅವರ ಫೇವ್ರೆಟ್ ಮಕ್ಕಳು ಯಾರು ಅಂತಾನೂ ಹೇಳಿದ್ದಾರೆ. ಮನೆಗೆ ಬನ್ನಿ ನೋಡ್ಕೋತೀನಿ, ಇಬ್ಬರನ್ನೂ ನೋಡ್ಕೋತೀನಿ. ಬೆಸ್ಟ್ ಫ್ರೆಂಡು ಯಾರು ಅಂತ ಹೇಳಿದ್ದಾರೆ. ಸೊ ಇವ್ರ ಬೆಸ್ಟ್ ಫ್ರೆಂಡು ದೀಪು ಆಂಟಿ ಅಂತ ಹೇಳಿದ್ರು. ನಮ್ಮಪ್ಪ ತಪ್ಪು ಹೇಳಿದ್ದಾರೆ. ಸೊ ನಮ್ಮಪ್ಪ ತಪ್ಪು ಹೇಳಿದ್ದಾರೆ. ನಮ್ಮಮ್ಮ ಅವ್ರ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದ್ರೆ ನಮ್ಮ ಅಮ್ಮ ಅಂತ ಹೇಳಿದ್ದಾರೆ. ಸೊ ಅವ್ರು ಕರೆಕ್ಟ್ ಪಾಯಿಂಟು. ಡ್ರೀಮ್ ಬಂದು ಇಬ್ಬರು ಕರೆಕ್ಟಾಗಿ ಹೇಳಿದ್ದಾರೆ, ಮನೆ ಕಟ್ಟೋದು ಅಂತ. ಸೊ ನೆಕ್ಸ್ಟ್ ಕ್ವಶನ್ನು ಲೈಫ್ಸ್ ಬೆಸ್ಟ್ ಇಯರ್ ಅಂತ ಕೇಳಿದ್ದಾರೆ, ಮಿಸ್ ಮಾಡಿಬಿಟ್ಟೆ, ಸಾರಿ. ಲೈಫ್ಸ್ ಬೆಸ್ಟ್ ಇಯರು ನಮ್ಮ 2023, ಅವ್ರ ಪ್ರಕಾರ ಇಬ್ಬರದು 2023 ಅಂತಲೇ ಹೇಳಿದ್ರು. ನಮ್ಮಪ್ಪ ನಮ್ಮ ಅಕ್ಕ ಹುಟ್ಟಿದ ದಿನ ಅಂತ ಹೇಳಿದ್ರು. ಸೊ ಇಬ್ರು ರಾಂಗು. ಗೈಸ್, ವಿನ್ನರ್ ಇಸ್ ಹಿಯರ್ ಗೈಸ್. ಅಲ್ಲಿ ನೋಡಿ ಪಾಯಿಂಟ್ಸ್ ಡಿಫ್ರೆನ್ಸ್ ಹೇಳ್ತೀನಿ. ನಮ್ಮ 1 2 3 4 5 6 7 8 9 ಕ್ವಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ನಮ್ಮಪ್ಪ 1 2 3 4 5 6 ಕ್ವಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ, 4 ರಾಂಗ್. ಓಕೆ, ಮಾಡ್ಕೊಡ್ತೀನಲ್ಲ ಡೈಲಿ ಕೊಡಿಲೆ ಪಂಚ. ನನ್ನನ್ನ ಇಷ್ಟು ವರ್ಷ ಜೊತೆಗಿದ್ದಿ ಗೈಸ್ ಇಲ್ಲಿ ನೋಡಿ, ನಮ್ಮ ಅಪ್ಪನ ಕಣ್ಣಲ್ಲಿ ಭಯ. ಹಾ, ವಾಸ್ನಿಕಲ್ಲ 2 ವರ್ಷ ನನ್ನ ಜೊತೆ ಇದ್ದಿ, 26 ವರ್ಷ. ಸಾಯಂಕಾಲ ಒಂದ್ 2 ಬಾಟಲ್ ತೊಗೊಂಬರ. ನನ್ ತಗೋಬ, ಅರ್ಧ ಸಾಕು. ಹಾಂ, ರೆಡಿ? ಹಾಂ, ಸ್ಟಾರ್ಟ್.
ಇಷ್ಟು ವರ್ಷ ಎಷ್ಟು 1 2 3 4 1 2 3 4 ವಿನ್ನರ್ 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 ಆಯ್ತು ಸಾಕು ವಿನ್ನರ್ ಗೈಸ್ ಬೆಸ್ಟ್ ಪರ್ಸನ್ ಇನ್ ದ ರಿಲೇಶನ್ಶಿಪ್ ಅಂದ್ರೆ ಗೇಮ್ ಅಷ್ಟೇ ರಿಯಾಲಿಟಿ ಹೇಳಕ್ಕಾಗಲ್ಲ Reality ನಾ ಅಪ್ಪಾಗ ಜಾಸ್ತಿ ಗೊತ್ತಿದೆ ನಮ್ಮ ಅಮ್ಮ ಬಗ್ಗೆ ಬಟ್ ಸ್ಟಿಲ್ ಈ ಗೇಮಲ್ಲಿ ಲೂಸ್ ಆಗಿದ್ದಾರೆ ಮ್ಯಾಕ್ಸ್ ಫಿಕ್ಸಿಂಗ್ ಆಗಿದೆ ಮ್ಯಾಚ್ ಯಾಕಂದ್ರೆ ಎಷ್ಟೇ ಆಗಲಿ ನಾನು ನಿಂತಿದ್ದು ಯಾವಾಗಲೂ ಗೆಲ್ತಾ ಇರಬೇಕು ಅದಕ್ಕೋಸ್ಕರ ನಾನು ಬಿಟ್ಕೊಟ್ಟಿದ್ದೆ ಅವ್ರಿಬ್ರು ಮಧ್ಯದಲ್ಲಿ match ಆದ್ರೂ ನೀವು ನನಗೆ ನೀನೇ ಓಕೆ ಗೈಸ್ ವ್ಲಾಗ್ನ ಎಂಡ್ ಮಾಡೋಣ ಅವ್ರ ಜಗಳ ಇದ್ದಿದ್ದೆ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಈಗ ನಾವು ಈ ವಿಡಿಯೋಗೆ 15K ಲೈಕ್ ಬಂದರೆ ನಾನು ನಮ್ಮ ತಮ್ಮ ನಮ್ಮ ಅಕ್ಕ 3 ಜನ ಕೂರ್ತೀವಿ ಆ್ಯಂಡ್ ಕ್ವಶನ್ಸ್ ನೀವು ಕೇಳ್ತೀರಾ ನಾವು ಅಪ್ಪ ಅಮ್ಮ ಆನ್ಸರ್ ಮಾಡ್ತಾರೆ ಸೊ ನೋಡೋಣ ನಮ್ಮ ಬಗ್ಗೆ ನೀವು ಕ್ವಶನ್ಸ್ ಕೇಳಿ ನಾವು ಅಪ್ಪ ಅಮ್ಮ ಆನ್ಸರ್ ಮಾಡ್ತಾರೆ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್